ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬಾಬಾರ ಗೈಡೆನ್ಸ್ ಏನಿದೆ ನೋಡೋಣ. ಸೊ ಬಾಟಮ್ ಆಫ್ ದಿ ಡೆಕ್ ಮಾಸ್ಟರ್ ವಿಲ್ ಅಂತ ಇದೆ. ಎಲ್ಲ ರೀತಿಯ ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ. ದುಡ್ಡು ಬರ್ತಾ ಇದೆ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೆ ಮಳೆ ಬೆಳೆ ಬರುತ್ತೆ, ನೀವು ಒಂಟಿ ಅಲ್ಲ ಅನ್ನೋದು ನಿಮ್ಮ ಗುರುಗಳ ಸಂದೇಶ ಆಗಿದೆ. ಸೊ ಹಾಗಾಗಿ ಗುರುಗಳಿಗೆ ನಾನು ಒಂಟಿ ಅಂತ ಹೇಳೋದನ್ನು ನಿಲ್ಲಿಸಿ. ಸೊ 3 ಬೇಕಾದರೂ ಆಯ್ಕೆ ಮಾಡಿ, ಏನು ಬೇಕಾದರೂ ಡಿಸೈಡ್ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೀವು ಬಾಬಾ ಇಬ್ಬರು ಸೇಮ್ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ನಾನು ಬೇರೆ ನೀನು ಬೇರೆ ಅಂತ ಯೋಚನೆ ಮಾಡಬೇಡ. ನೀನು ನನ್ನವನೇ, ನಾನು ನಿನ್ನವನೇ ಅನ್ನುವಂಥ ಸಂದೇಶನ ಗುರುಗಳು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಮ ಜೇಬಲ್ಲಿ ದುಡ್ಡಿಲ್ಲ, ಹೊಟ್ಟೆ ಹಸಿತಾ ಇದೆ, ಮನಸ್ಸು ನೊಂದಿದೆ, ಮನಸ್ಸು ಮುರಿದಿದೆ, ಯಾವ ಪರಿಹಾರನೂ ಸಿಗ್ತಾ ಇಲ್ಲ ಅಂದರೆ ಯೋಚನೆ ಮಾಡಬೇಡ. ಕೆಲವು ಕರ್ಮಗಳನ್ನ ಅನುಭವಿಸ್ಬೇಕು. ಅನುಭವಿಸೋದನ್ನು ಬಿಟ್ಟು ಬೇರೆ ಯಾವುದೇ ಒಂದು ತಾತ್ಕಾಲಿಕ ಪರಿಹಾರನ ಹುಡ್ಕೋಕ್ಕಾಗೋದಿಲ್ಲ. ಸೊ ಈ ಸ್ಟೇಜನ್ನ ದಾಟಿ ಮುಂದೆ ಹೋಗಲೇಬೇಕು. ಸೊ ಹಾಗಾಗಿ ಇದೊಂದು ಶಿಕ್ಷೆ ಅಲ್ಲ, ಜಸ್ಟ್ ಟೈಮ್ ಆಫ್ ಪೀರಿಯಡ್ ಮ್ಯಾಟರ್ ಅಂತ ಹೇಳ್ತಿದ್ದಾರೆ. ಫೇಸ್ ದ ಪೇನ್ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ನೋವೇನಿದೆ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ರೀತಿ ತಗೋ ಅಂತ ಹೇಳ್ತಿದ್ದಾರೆ. ಈ ಎಕ್ಸ್ಪೀರಿಯನ್ಸ್ ನಿನ್ನ ಲೈಫ್ ಟೈಮ್ ಅಲ್ಲಿ ನಿನಗೆ ತುಂಬ ದೊಡ್ಡ ಪಾಠನ ಕಲಿಸುತ್ತೆ. ಈ ಸಂದರ್ಭ ನಿನ್ನ ಜೀವನದಲ್ಲಿ ಮತ್ತೆ ಬರುತ್ತೋ ಇಲ್ವೋ. ಸೊ ಹಾಗಾಗಿ ಈ ಸಂದರ್ಭನ ತುಂಬ ಬೋಲ್ಡಾಗಿ ಫೇಸ್ ಮಾಡು ಅಂತ ಹೇಳ್ತಿದ್ದಾರೆ. ಈ ಸಂದರ್ಭನ ನೀನು ಎಷ್ಟು ಒಳ್ಳೆ ರೀತಿಯಲ್ಲಿ ಫೇಸ್ ಮಾಡ್ತೀಯೋ, ಈ ನೋವಿನ ದಿನಗಳನ್ನ ಹೇಗೆ ಪಾಸಿಟಿವ್ ಆಗಿ ತಗೊಳ್ತೀಯೋ ಅಷ್ಟೇ ಪಾಸಿಟಿವ್ ಆಗಿ ನಿನ್ನ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಶನಿ ಶಾಂತಿಯ ಅಗತ್ಯ ಇದೆ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಹಾಕಿ ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ಬರಿಗೆ ಆಹಾರನ ಕೊಟ್ಟರೆ ಅದು ನನಗೆ ಆಹಾರ ಕೊಟ್ಟಂಗೆ. ಒಂಚೂರು ಅನ್ನದಾನ ಮಾಡೋದ್ರಿಂದ, ಹೆಚ್ಚಿನ ದಾನ ಧರ್ಮಗಳನ್ನ ಮಾಡೋದ್ರಿಂದ ನಮ್ಮ ಪುಣ್ಯ ಫಲ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ. ಈ ಜನ್ಮದಲ್ಲಿ ಎಲ್ಲೋ ನಮಗೆ ಹಸಿವು ಬಾಯಾರಿಕೆ ಜಾಸ್ತಿ ಇದೆ, ಟೈಮ್ಗೆ ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ ಅಂದರೆ ನನಗೆ ಪರ್ಸ್ನಲಿ ಅನಿಸೋ ಅಂಥದ್ದು. ಸೊ ಎಲ್ಲೋ ಒಂದು ಕಡೆ ಪಿತೃದೇವತೆಗಳ ಪೂಜೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋವಂಥದ್ದು. ಸೊ ಪಾಸ್ಟ್ ಲೈಫಲ್ಲಿ ನಾವು ಪಿತೃದೇವತೆಗಳು ಆಗಿರ್ತೀವಿ ಯಾರಿಗೂ. ಸೊ ಅವರು ಅಯ್ಯೋ ಸತ್ತ ಮೇಲೆ ಏನು ಮಾಡೋದು ಅಂತ ನಿಲ್ಲಿಸ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ತಾ ಇರ್ತೀವಿ. ಸೊ ಹಾಗಾಗಿ ಈ ಜನ್ಮದಲ್ಲಿ ನಿಮ್ಮ ಪಿತೃದೇವತೆಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಅನ್ನ ಸಂತರ್ಪಣೆ ಅಥವಾ ವಾರ್ಷಿಕವಾಗಿ ಏನು ಮಾಡ್ತಾರೆ ಅದನ್ನು ಮಾಡ್ತಾ ಇರಿ. ಸಾಕಷ್ಟು ಪರಿಹಾರಗಳು ಇದೆ ಅನ್ನುವಂಥದ್ದು ಇದೆ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಯಾವಾಗಲೂ ನಿಮ್ಮ ಜೊತೆ ನಿಮ್ಮ ಗುರುಗಳು ಇದ್ದೇ ಇರ್ತಾರೆ. ತುಂಬ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಗುರುಗಳು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ನಿಮ್ಮನ್ನು ಸೋಲ್ ಲೆವೆಲಲ್ಲಿ ಅವರು ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವರ ಮಡಿಲಲ್ಲಿ ನೀವು ಸೇಫಾಗಿ ಇದ್ದೀರಾ, ಜಾಸ್ತಿ ಚಿಂತೆ ಮಾಡಬೇಡಿ. ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ, ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಸೊ ಒಂದು ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಇಷ್ಟು ದಿನ ಕಷ್ಟಪಟ್ಟಿದ್ದು ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಸುಖ ಪಡೋದು ಇನ್ನೊಂಥರ ಲೆಕ್ಕ ಆಗುತ್ತೆ. ಸೊ ಹಾಗಾಗಿ ಈ ಕಷ್ಟ ಸುಖಗಳ ಆಟದಲ್ಲಿ ಈ ಕಷ್ಟ ಪರ್ಮನೆಂಟ್ ಆಗಿರೋದಿಲ್ಲ. ಸುಖದ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಶಿವಶಕ್ತಿ ಇದೆ. ಶಿವಶಕ್ತಿ ಇದೆ. ಸೊ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ, ನಿಮ್ಮ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಳಿ. ಹಸ್ಬೆಂಡ್ ಎಷ್ಟು ಮುಖ್ಯನೋ ವೈಫ್ ಅಷ್ಟೇ ಮುಖ್ಯ, ವೈಫ್ ಎಷ್ಟು ಮುಖ್ಯನೋ ಹಸ್ಬೆಂಡು ಕೂಡ ಅಷ್ಟೇ ಮುಖ್ಯ. ಸೊ ಇಬ್ಬರು ಒಟ್ಟಾಗಿ ಇದ್ರೇ ಅದನ್ನು ಸಂಸಾರ ಅಂತ ಕರೆಯೋದು, ಇಲ್ಲ ಅಂದರೆ ಅದನ್ನು ವ್ಯಭಿಚಾರ ಅಂತ ಕರೀತಾರೆ. ಸೊ ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಸೊ ಎಸ್, ಫ್ರೀ ವಿಲ್ ಇದೆ. ಸೊ ನಿಮ್ಮನ್ನು ನೀವು ಸ್ವಲ್ಪ ಫ್ರೀಯಾಗಿ ಬಿಡಿ. ನನಗಿದೇ ಬೇಕು, ಅದೇ ಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು, ಎಕ್ಸ್ಪೆಕ್ಟೇಷನನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಮುಂದೆ ನೀಲ್ ಡೌನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಏಂಜಲ್ಸ್ ಅಥವಾ ನಿಮ್ಮ ಚಕ್ರಗಳೆಲ್ಲವೂ ಕೂಡ ಬ್ಲಾಕೇಜಲ್ಲಿ ಇದ್ದರೆ ಅದನ್ನು ರಿಲೀಸ್ ಮಾಡೋದ್ರ ಕಡೆ ನಿಮ್ಮ ಏಂಜಲ್ಸ್
ಪ್ರಯತ್ನನ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ನಿಮ್ಗೇನು ಬೇಕು ಅಂತ ಬಾಬಾರಲ್ಲಿ ಅಥವಾ ನಿಮ್ಮ ಗುರುಗಳಲ್ಲಿ ಕೇಳೋದನ್ನ ನಿಲ್ಲಿಸಿ, ಅವರು ನಿಮ್ಗೇನು ಕೊಡಬೇಕು ಅಂತಿದ್ದಾರೆ ಒಂದ್ಸತಿ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಯಾವಾಗಲೂ ನೀವು ಕೇಳ್ತಾನೆ ಇರ್ತೀರ, ನಂಗೆ ಅದು ಬೇಕು ಇದು ಬೇಕು ಅಂತ. ಯಾರಿಗೂ ಗೊತ್ತು ನಿಮಗಿಂತ ಬೆಟರ್ ಆಪ್ಷನ್ಸ್ ಅವ್ರ ಹತ್ರ ಇರುತ್ತೇನೋ. ಹಾಗಾಗಿ ಅವ್ರು ಕೊಡೋದನ್ನ ಕೇಳೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಅವ್ರು ಏನು ಕೊಡಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮಾಹಿತಿಗಳು ಏನಿದೆ ಅದನ್ನೆಲ್ಲವನ್ನು ಕೂಡ ಬರೆದಿಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಇನ್ನು ಹೆಚ್ಚಿನ ಕಲಿಕೆಯನ್ನು ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಹೋಮ ಹವನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಬಾಬಾರ ನಾಮ ಜಪದಿಂದ ಅಥವಾ ನಿಮ್ಮ ಗುರುಗಳ ನಾಮ ಜಪದಿಂದ ನಿಮ್ಮ ಜೀವನದಲ್ಲಿರುವಂಥ ಚಿಂತೆ ಆಗಲಿ, ದುಃಖ ಆಗಲಿ, ಅಹಿಂಸೆ ಮಾರ್ಗದಲ್ಲಿ ನಡೆಯೋದಕ್ಕೆ ಕಷ್ಟ ಆಗಿ ಹಿಂಸೆ ಮಾರ್ಗದಲ್ಲಿ ಯಾರು ನಿಮ್ಮನ್ನು ಹಿಂಸಿಸ್ತಾ ಇದ್ದಾರೆ ಅವರಿಂದ ದೂರ ಬರೋದಕ್ಕಾಗಲಿ, ಅಥವಾ ನಿಮ್ಮ ಅಸೂಯೆ ನಿಮ್ಮನ್ನೇ ತಿಂತಾ ಇದ್ದರೆ ಇದರಿಂದ ಹೊರಬರೋದಕ್ಕಾಗಲಿ, ಅಥವಾ ಯಾವುದೇ ಕಾಯಿಲೆಯಿಂದ ಅನಾರೋಗ್ಯದಿಂದ ಬರಳ್ತಾ ಇದ್ದರೆ ಇದರಿಂದ ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಬಾಬಾರ ವಿಭೂತಿ ಧಾರಣೆ ಮಾಡಿ, ಇದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಸಾಧ್ಯ ಇರೋರು ಒಂದು ಮೃತ್ಯುಂಜಯ ಹೋಮ ಜಪನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಲೋಕ ರಕ್ಷಣಾರ್ಥವಾಗಿ ಒಂದು ಹೋಮ ಮಾಡಬೇಕು ಅಂತಿದ್ದೀನಿ, ಮಾಡೋದು ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಮಾಡಿ, ನಿಮ್ಗೆ ಹೇಳೋಷ್ಟು ದುಡ್ಡುಳ್ಳಲ್ಲ. ಸೊ ನಿಮಗೆ ಪ್ರೇರಣೆ ಆಗಿದೆ ಅಂದರೆ ಸೊ ಖಂಡಿತವಾಗ್ಲೂ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಸೊ ಲೈವ್ ಇನ್ ದ ಪ್ರೆಸೆಂಟ್ ಎಲ್ಲೋ ಒಂದು ಕಡೆ ನಾವು ಬಹಳಷ್ಟು ಪೂಜೆಗಳನ್ನ ನಾಳೆ ದಿನಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಸೊ ಈ ಕ್ಷಣ ಪ್ರೆಸೆಂಟ್ ಮೂಮೆಂಟ್ ಚೆನ್ನಾಗಿರಬೇಕು ಭೂಮಂಡಲ ಅನ್ನೋ ಕಾರಣದಲ್ಲಿ ಮಾಡುತ್ತೆ. ಆದರೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಾಳೆ ಅನ್ನೋದು ಸುಳ್ಳು, ಇವತ್ತನ್ನೋದೇ ಸತ್ಯ. ಹಾಗಾಗಿ ಇವತ್ತಿನ ದಿನಕ್ಕೋಸ್ಕರ ಇವತ್ತಿಗೋಸ್ಕರ ಬದುಕೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಬೆಳಿಗ್ಗೆಗೆ ಹೇಳ್ತೀವೋ ಇಲ್ವೋ ಯಾರಿಗೂ ಗೊತ್ತು. ಸೊ ಸದ್ಯಕ್ಕೆ ಈಗಿನ ಒಂದು ಸಮಯ ಏನಿದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ, ಒಳ್ಳೆ ರೀತಿಯಲ್ಲಿ ಬದುಕೋಣ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠಗಳು ಕಲಿಸ್ತಾನೆ ಇರುತ್ತೆ ಜೀವನ. ಎಲ್ಲಿವರೆಗೂ ಆ ತಪ್ಪನ್ನು ತಿದ್ದುಕೊಂಡು ನಾವು ಮುಂದುವರಿಯಲ್ವೋ ಅಲ್ಲಿವರೆಗೂ ಅದೇ ರೀತಿಲಿ ಇರ್ತೀವಿ. ಪ್ರತಿಯೊಂದು ಎಕ್ಸಾಮಲ್ಲೂ ಫೇಲ್ ಆಗ್ತಾನೆ ಇದ್ದರೆ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗೋದಿಲ್ಲ. ಮುಂದೆ ಹೋಗಬೇಕು ಅಂದರೆ ನಾವು ಪಾಸ್ ಆಗಲೇಬೇಕು. ಹಾಗೆಯೇ ಜೀವನ ಪಯಣದಲ್ಲೂ ಕೂಡ ಬಹಳಷ್ಟು ವಿಚಾರಗಳು ಒಂದಷ್ಟು ಬದಲಾವಣೆಯನ್ನು ಬಯಸ್ತಾ ಇದೆ. ಅದನ್ನು ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಈ ಜನ್ಮ ಕೂಡ ವ್ಯರ್ಥ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಇದೆ. ಒಂದು ಸೋಲ್ ಲೆವೆಲಲ್ಲಿ ಬದಲಾವಣೆಗೋಸ್ಕರ ನಿಮ್ಮ ಜೀವನ ಕಾಯ್ತಾ ಇದೆ, ಬದಲಾಗಿ ಅನ್ನುವಂಥದ್ದು ಇದೆ. ರುದ್ರಾಕ್ಷಿ ಧಾರಣೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರ ಜೀವನದಲ್ಲಿ ಯಾರೋ ಒಂದಷ್ಟು ಜನರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ಅವರ ಜನ್ಮಾಂತರಗಳ ಪುನರ್ಜನ್ಮಗಳು ಈಗ ಬಂದಿದೆ. ಸೊ ಹಾಗಾಗಿ ಬಾಬಾ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಿಮ್ಮ ಮುಖಾಂತರ ಒಂದಷ್ಟು ಸಮಾಜ ಸೇವೆ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಒಂದಷ್ಟು ಸೋಲ್ ಜರ್ನಿ ಬ್ಲಾಕೇಜಲ್ಲಿ ಇದೆ. ಅದು ಕ್ಲಿಯರ್ ಆಗಬೇಕು ಅಂದರೆ ಈ ಒಂದು ದಾರಿ, ಅಗ್ನಿ ಪರೀಕ್ಷೆಯ ದಾರಿ, ಅಗ್ನಿ ಪರ್ವತದ ದಾರಿ ಏನಿದೆ ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇದೆ. ಆದರೆ ಮರಿಬೇಡಿ, ನೀವು ಯಾವತ್ತೂ ಒಂಟಿ ಅಲ್ಲ. ಆದರೆ ಮರಿಬೇಡಿ, ನೀವೊಬ್ಬರೇ ಇದನ್ನು ಫೇಸ್ ಮಾಡಬೇಕು. ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಈ ಒಂದು ಕಠಿಣವಾದ ದಿನನ ಅಥವಾ ಈ ಒಂದು ಕಠಿಣವಾದ ಪರೀಕ್ಷೆನ ನೀವು ಗೆಲ್ಲೇಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆ ಇದೆ, ಜಾಗ್ರತೆ ವಹಿಸಿ. ಸೋಲ್ ಜರ್ನಿ ಇದೆ. ಸೊ ಎನರ್ಜಿನ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಸೊ ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ. ಪ್ರಾಣಾಯಾಮ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಳ್ಳೆತನನ ಇನ್ನೊಬ್ಬರಿಗೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಯಾಕೆ ಕೊಡ್ತೀರಾ? ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ತುಂಬ ಒಳ್ಳೆಯವರಾಗೋದು ಉತ್ತರ ಅಲ್ಲ ಅನ್ನುವಂಥದ್ದು ಇದೆ. ಸೊ ಯಾರೂ ನಿಮ್ಮನ್ನು ಟಚ್ ಮಾಡದಿರೋ ಹಾಗೆ, ಯಾರೂ ನಿಮ್ಮನ್ನು ಸಮಸ್ಯೆಗೆ ಒಡ್ಡುತ್ತಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾರ್ದಾದ್ರೂ ಜೀವನದಲ್ಲಿ ನೀವು ಒಳ್ಳೇದು ಮಾಡ್ತಾ ಇದ್ರೆ ಅಥವಾ ನೆಗೆಟಿವಿಟಿನ ತೆಗಿತಾ ಇದ್ರೆ ಸೊ ಅವರು ನೀವು ಅಲ್ಲ ಅನ್ನುವಂಥದ್ದೊಂದು ಕ್ಲಾರಿಟಿನ ಕೊಡ್ತಾ ಹೋಗಿ. ಯಾಕೆಂದರೆ ನೀವು ನಿಮ್ಮ ಐಡೆಂಟಿಟಿನ ಎಲ್ಲೂ ಬಿಟ್ಕೊಡ್ಬೇಡಿ, ಇಲ್ಲಾಂದರೆ ನಿಮ್ಮನ್ನು ಕಟ್ ಹಾಕುವಂಥ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಒಳ್ಳೆ ಕೆಲಸ ಮಾಡೋರಿಗೆ 108 ಅಡ್ಡಿ ಆತಂಕಗಳು ಅಥವಾ ತಾಪತ್ರಯಗಳನ್ನ ತಂದಿಡ್ತಾರೆ. ಸೊ ಆ ಥರ ಪ್ರಯತ್ನಗಳು ನಡೀತಾ ಇದೆ. ಒಳ್ಳೆ ಕೆಲಸ ಮಾಡೋರು ಭೂಮಿ ಮೇಲೆ ಇರಬಾರ್ದು
ಅಂತ ಒಂದಷ್ಟು ಟೀಮ್ ವರ್ಕ್ ಮಾಡ್ತಾ ಇದೆ. ಆ ಟೀಮೇ ಇಲ್ದಿರೋ ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಿಚುವೇಶನ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನೆಗೆಟಿವ್ ಟ್ರ್ಯಾಪಿಂಗ್ ಎನರ್ಜಿ ಇರ್ಬೋದು, ಅಥವಾ ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಮೈಂಡ್ಗೆ ಮಾಡ್ತಾ ಇರೋದಿರ್ಬೋದು. ಸೊ ತಮಗೆ ಬೇಕಾದಂಥ ರೀತಿಯಲ್ಲಿ ಆಟ ಆಡಿಸುವಂಥದ್ದು ಇರಬಹುದು. ಇದೆಲ್ಲದರಿಂದ ಹೊರಗೆ ಬನ್ನಿ. ಇನ್ನೊಬ್ರು ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗದಿರೋ ಅಷ್ಟು ನೀವು ಬೆಳೀರಿ ಅನ್ನುವಂಥದ್ದು ಇದೆ. ಜೊತೆಗೆ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಎಲ್ಲವನ್ನೂ ನಂಬಲಿಕ್ಕೆ ಹೋಗಬೇಡಿ. ನೀವು ಕಣ್ಣಾರೆ ಕಂಡರೂ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಆದರೆ ಪ್ರತ್ಯಕ್ಷ ಕಂಡಿದ್ದು ಪ್ರಮಾಣಿಸಿ ನೋಡಿದ್ರೂ ಕೂಡ ಕೆಲವೊಮ್ಮೆ ಕಣ್ಣಿಗೆ ಮೋಸ ಮಾಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸತ್ಯನ ತಿಳ್ಕೊಳ್ಳುವಂಥ ಪ್ರಯತ್ನ ಪಡಿ. ನಿಮ್ಗಾಗಿಲ್ಲ ಅಂದರೆ ಯೂನಿವರ್ಸಿಗೆ ಸರೆಂಡರ್ ಮಾಡಿ, ಅದೇ ನಿಮಗೆ ಸತ್ಯನ ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ಇದೆ. ಲಾ ಆಫ್ ಅಟ್ರಾಕ್ಷನ್ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಗೇನು ಬೇಕು ಅನಿಸುತ್ತೋ ಅದನ್ನು ಪಡ್ಕೊಳ್ಳುವಂಥ ಕ್ಷಮತೆ, ಕೆಪಾಸಿಟಿ ನಿಮಗೆ ಇದೆ. ಹಾಗಾಗಿ ಗುರುಗಳು ನಿಮಗೆ ಅನುಗ್ರಹನ ಮಾಡ್ತಾರೆ. ಏನು ಬೇಕೋ, ಹೇಗೆ ಬೇಕೋ ಬದುಕಿ ಅದನ್ನು ಅವರಿಂದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಾರ್ಥನೆಯನ್ನು ಮಾಡಿ ಅವರು ನಿಮ್ಮ ಇಚ್ಛೆನ ಈಡೇರಿಸ್ತಾರೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗೋದನ್ನು ಮರಿಬೇಡಿ. ಎಲ್ಲರಿಗೂ ಅತ್ಯುತ್ತಮವಾದ ಜೀವನ ಕಾಯ್ತಾ ಇದೆ. ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಟೇಕ್ ಕೇರ್.